ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಮಾಡಿದ ಹಂತಕ ಮಹೇಂದ್ರ ರೆಡ್ಡಿ ಅಂತೆಂಥ ಆಸಾಮಿಯಲ್ಲ. ಖಾಕಿಯ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಷಯಗಳು ಬೆಳಕಿಗೆ ಬಂದಿದೆ. ಪ್ರೇಯಸಿಗೆ ಹಂತಕ ಕಳಿಸಿರೋ ಸಂದೇಶ ಹಾಗೂ ಆಕೆಯ ಪತ್ನಿಯ ಬಗ್ಗೆ ಹೇಳಿರೋ ಚಾಟ್ ಏನು ಅಂತ ನೀವೇ ನೋಡಿ. ಕಿಲ್ಲರ್ ಡಾಕ್ಟರ್ನ ಮತ್ತಷ್ಟು ಕರಾಳತೆ ಬಟ ಬಯಲು. ಐ ಹ್ಯಾವ್ ಕಿಲ್ಡ್ ಎಂದು ಫೋನ್ ಪೇನಲ್ಲಿ ಪ್ರೇಯಸಿಗೆ ಮೆಸೇಜ್. ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ದ ಮಹೇಂದ್ರ ರೆಡ್ಡಿಯನ್ನ ಮಾರತಳ್ಳಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದು ಪ್ರೇಯಸಿಯನ್ನ ಮೆಚ್ಚಿಸಲು ಅನ್ನೋದು ಬಯಲಾಗಿದೆ. ಪ್ರೇಯಸಿ ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿದ್ರೂ ಸಹ ಫೋನ್ ಪೇನಲ್ಲಿ ಐ ಹ್ಯಾವ್ ಕಿಲ್ಡ್ ಎಂದು ಸಂದೇಶ ಕಳಿಸಿದ್ದ. ಇನ್ನು ಆರೋಪಿ ವೈದ್ಯ ಮಹೇಂದ್ರ ರೆಡ್ಡಿಯ ಫೋನ್ ಹಾಗೂ ಲ್ಯಾಪ್ಟಾಪ್ ವಶಕ್ಕೆ ಪಡೆದಿರೋ ಪೊಲೀಸರು ಪರಿಶೀಲನೆ ನಡೆಸಿ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಪೊಲೀಸರ ತನಿಖೆ ವೇಳೆ ಆಪ್ತೆ ಹಂತಕನ ನಂಬರ್ನ ಬ್ಲಾಕ್ ಮಾಡಿರೋದು ಬೆಳಕಿಗೆ ಬಂದಿದೆ. ಆದರೆ ಮಹೇಂದ್ರ ರೆಡ್ಡಿ ಮಾತ್ರ ಅನ್ಯ ಮಾರ್ಗದಲ್ಲಿ ಚಾಟಿಂಗ್ ಮುಂದುವರಿಸಿದ್ದ. ಗೆಳತಿ ಜೊತೆ ಫೋನ್ ಪೇನಲ್ಲಿ ವೈಯಕ್ತಿಕ ವಿಚಾರಗಳ ಬಗ್ಗೆ ಚಾಟಿಂಗ್ ಮಾಡಿರೋದು ಗೊತ್ತಾಗಿದೆ. ಇನ್ನು ಫೋನ್ ಪೇನಲ್ಲಿ ಚಾಟ್ ಮಾಡಿದ್ರೆ ಡಿಲೀಟ್ ಮಾಡೋಕೆ ಆಗಲ್ಲ. ಹೀಗಾಗಿ ಇಡೀ ಚಾಟಿಂಗ್ ಹಿಸ್ಟ್ರಿ ಪೊಲೀಸರ ಕೈಗೆ ಲಾಕ್ ಆಗಿದೆ. ಈಗಾಗಲೇ ಮಹೇಂದ್ರ ರೆಡ್ಡಿ ಆಪ್ತ ಸ್ನೇಹಿತರನ್ನ ವಿಚಾರಣೆ ನಡೆಸಿರುವ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಕೊಲೆಯಾದ ಕೃತಿಕಾ ಮೊಬೈಲ್ ಫೋನ್ ಪರಿಶೀಲನೆ ಪ್ರಯತ್ನ ನಡೆದಿದೆ. ಆ ಫೋನ್ ಲಾಕ್ ಆಗಿದ್ದರಿಂದ ಲಾಕ್ ಓಪನ್ ಆಗದೆ ಪರದಾಟ ಪಡುವಂತಾಗಿದೆ. ಯಾಕೆಂದ್ರೆ ಐಫೋನ್ ಮತ್ತು ಲ್ಯಾಪ್ಟಾಪ್ ಎರಡೂ ಲಾಕ್ ಆಗಿದ್ದು ಲಾಕ್ ಓಪನ್ ಮಾಡಿಸಲು ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಕೊಲೆಗಡುಕ ಮಹೇಂದ್ರ ರೆಡ್ಡಿಗೆ ಹಲವು ಯುವತಿಯರ ಜೊತೆ ಸಂಪರ್ಕ ಇರೋದು ಪತ್ತೆಯಾಗಿದೆ. 2023ರಲ್ಲಿ ಮುಂಬೈ ಮೂಲದ ಯುವತಿಯ ಹಿಂದೆ ಬಿದ್ದಿದ್ದ ಆರೋಪಿ ಮದುವೆಯಾಗೋದಾಗಿ ಯುವತಿ ಮನೆಗೆ ಹೋಗಿದ್ದಂತೆ. ನಂತರ ತನ್ನ ಮನೆಗೆ ಬಂದು ತಂದೆಯಿಂದ ಕರೆ ಮಾಡಿಸಿದ್ದ ಆರೋಪಿ ಮಹೇಂದ್ರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಎಂದು ಹೇಳಿಸಿದ್ದಾನೆ. ಆತ ಸಾವನ್ನಪ್ಪಿದ್ದಾನೆ ಎಂದು ನಂಬಿ ಯುವತಿ ಕೂಡ ಸುಮ್ಮನಾಗಿದ್ಲಂತೆ. ಇನ್ನು ಕೃತಿಕಾ ಕೊಲೆ ನಂತರ ಮತ್ತೆ ಮುಂಬೈ ಯುವತಿಯ ಸಂಪರ್ಕ ಮಾಡಿದ್ದ ಮಹೇಂದ್ರ ಹೊಸ ಹೊರಸೆ ಶುರು ಮಾಡಿದ್ದಾನೆ. ನನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇತ್ತು. ನಾನು ಮೊದಲು ನೋಡಿದ ಹುಡುಗಿ ನೀನು. ನಿನ್ನನ್ನು ಮದುವೆಯಾದರೆ ನೀನು ಸಾಯೋದಾಗಿ ಜಾತಕದಲ್ಲಿ ಇತ್ತು. ಅದಕ್ಕಾಗಿ ಅವತ್ತು ನಾನು ಸುಳ್ಳು ಹೇಳಿದ್ದೆ ಅಂತ ಕತೆ ಕಟ್ಟಿದ್ದಾನೆ. ಹೀಗಾಗಿ ನಾನು ಮತ್ತೊಬ್ಬಳನ್ನ ಮದುವೆಯಾಗಿದ್ದೆ. ಆಕೆ ಈಗ ಆರೋಗ್ಯ ಸರಿ ಇಲ್ಲದೆ ಸತ್ತು ಹೋಗಿದ್ದಾಳೆ. ಈಗ ನಾನು ನಿನ್ನ ಮದುವೆ ಆಗ್ಬೋದು ಅಂತ ಕಳೆದ ಸೆಪ್ಟೆಂಬರ್ನಲ್ಲಿ ಮಹೇಂದ್ರ ರೆಡ್ಡಿ ಹೇಳಿದ್ದಾನಂತೆ. ಒಟ್ನಲ್ಲಿ ಕೊಲೆ ಆರೋಪಿ ಮಹೇಂದ್ರನ ಒಂದೊಂದೇ ಕಳ್ಳಾಟಗಳು ಬಯಲಾಗ್ತಿದ್ದು ಮುಂದೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.